ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಈ ಕಡೆ ಅಂಜು ಅಜ್ಜಿಗೆ ಗನ್ ಪಾಯಿಂಟ್ ಮಾಡಿ ನಿಂತಿರ್ತಾಳೆ. ಭೂಮಿ ಏನು ಮಾಡ್ತಿದ್ಯಾ ಅಂಜು, ಬಿಡು ಬಿಡು ಅಂತೂ ಕೇಳಲ್ಲ. ಅಂಜು ಶೂಟ್ ಮಾಡೇ ಬಿಡ್ತಾಳೆ. ಶೂಟ್ ಮಾಡಿ ಸಾಯಿ ಮುದುಕಿ ನೀನು ಸಾಯಿ ಸಾಯಿ ಅನ್ನುವಾಗಲೇ ಅದು ಅವಳದು ಕನಸಾಗಿರುತ್ತೆ. ಅವಾಗ ದೇವಿಯಾನಿ ಏನು ಮಾಡ್ತಿದ್ಯಾ ಅಂಜು ನೀನು ಅಂತ ಕೇಳ್ತಾಳೆ. ಅದಕ್ಕೆ ಅಂಜು, ನೀನು ಸುಮ್ಮನೆ ಇರು ಮಾಮ್, ಆ ಮುದುಕಿನ ಸಾಯಿಸ್ಬಿಡ್ತೀನಿ, ಅವಳು ಬದುಕಿದ್ರೆ ತಾನೇ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ಅಂತ. ದೇವಿಯಾನಿ ಎಷ್ಟಿದ್ರು ಕೂಡ ಅಂಜು ಮಾತು ಕೇಳಲ್ಲ. ಆಗ ದೇವಿಯಾನಿ ಕಪಾಳ ಕೊಡಿತಾಳೆ ಅಂಜುಗೆ. ಅಂಜು, ನಾನು ಅಂದ್ಕೊಂಡಿರೋ ಪ್ರಪಂಚ ನಂಗೆ ಸಿಗದೆ ಹೋದರೆ ನಾನು ಬದುಕಿರೋದೇ ವೇಸ್ಟು ಮಾಮ್, ಜಸ್ಟ್ ಶೂಟ್ ಮೀ ಅಂತ ಹೇಳ್ತಾಳೆ. ಅದಕ್ಕೆ ದೇವಿಯಾನಿ, ಅಂಜು ಪ್ಲೀಸ್ ಕಾಮ್ ಡೌನ್, ಸಾರಿ ಬೇಬಿ. ಅಂಜು, ನಾನು ನಿನ್ನ ಜೀವನನ ಚಿನ್ನ ತೊಟ್ಲಲ್ಲಿ ತೂಗಬೇಕು ಅಂತ ಕನಸು ಕಾಣ್ತಿದ್ದೀನಿ ಕಣೆ. ನೀನು ನೋಡಿದ್ರೆ ಜೈಲಿಗೆ ಹೋಗಬೇಕು ಅಂತ ಅಂತಿದ್ಯಾ. ನಾನೆಲ್ಲ ಸರಿ ಮಾಡ್ತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡು ಅಂತ ಕೇಳಿದಾಗ ಅಂಜು, ನೀವು ಸರಿ ಮಾಡೋಷ್ಟರಲ್ಲಿ ನನಗೆ ವಯಸ್ಸೇ ಆಗಿಬಿಟ್ಟಿರುತ್ತೆ ಮಾಮ್, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಈಗ ಮುದುಕಿ ಸತ್ತರೆ ಭೂಮಿ ಸೊಸೆ ಅಲ್ಲ ಅಂತ ಸುಳ್ಳಾಗಲ್ಲ, ಅವಳ ದಾರಿ ಇನ್ನು ಸಲೀಸಾಗುತ್ತೆ ಅಂಜು. ಆ ಸಂಗೀತ ಸೊಸೆನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾಳೆ. ಇನ್ನು ಈ ಶ್ರವಣ್ಣ ನಂಬೋದು ಕಷ್ಟ, ಒಂದು ಕಡೆ ಈ ಕಡೆ ಇರ್ತಾನೆ, ಒಂದು ಕಡೆ ಆ ಕಡೆ ಇರ್ತಾನೆ. ಇನ್ನು ರಾವಣ್ಣ ಜೋಕರ್, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅತ್ತೆ, ಈ ಮನೇಲಿ ಜೀವಂತವಾಗಿರುವವರೆಗೂ ಅಷ್ಟೇ ಈ ಮನೇಲಿ ನಮಗೆ ಉಳಿಗಾಲ. ಆ ಮುದುಕಿ ಸತ್ತರೆ ನಮ್ಮ ಜೀವನ ಅತಂತ್ರ ಆಗೋಗುತ್ತೆ ಬೇಬಿ. ಏನು ಮಾಡಲಿ ಮಾಮ್, ಆ ಅಜ್ಜಿತು ಭೂಮಿನ ಎಲ್ಲರ ಮುಂದೆ ಮುದ್ದು ಮಾಡುವಾಗ ನನಗೆ ಹೇಗಾಗುತ್ತೆ ಗೊತ್ತಾ, ನಾನು ಅನುಭವಿಸ್ಬೇಕಾಗಿರೋ ಸುಖನ ಅವಳು ಯಾವಳೋ ಬೇರೆಯವಳು ಕಿತ್ಕೊಂಡು ಅನುಭವಿಸ್ತಾ ಇದ್ದಾಳೆ. ಹೇಗಾಗುತ್ತೆ ಮಾಮ್, ಏನು ಮಾಡೋಕ್ಕಾಗದೆ ಸುಮ್ಮನೆ ಕೂತಿದ್ದೀನಿ. ಫ್ರಸ್ಟ್ರೇಷನ್ ತಡ್ಕೊಳಕ್ಕಾಗದೆ ಒಂದ್ಸಲ ಭೂಮಿನ ಸಾಯಿಸ್ಬೇಕು ಅನ್ಸುತ್ತೆ, ಇನ್ನೊಂದ್ಸಲ ಈ ಮುದುಕಿನ ಸಾಯಿಸ್ಬೇಕು ಅಂತ ಅನಿಸುತ್ತೆ. ಆ ಭೂಮಿ ಕಥೆನ ಮುಗಿಸೋಣ ಅಂದರೆ ಅವಳು ಪೊಲೀಸ್ ಹೆಂಡ್ತಿ, ಅವಳನ್ನ ಟಚ್ ಮಾಡೋದು ಬೇಡ ಅಂತ ಹೇಳ್ತೀಯ. ಅದು ದೇವಿಯಾನಿ, ಓಕೆ ನಾವು ರಿಲ್ಯಾಕ್ಸ್ ಆಯಿತು, ನಾವಿವಾಗ ನೀವು ಹೇಳ್ದಾಗೆ ಮಾಡೋಣ, ಮುಗಿಸ್ಬಿಡೋಣ ಅವಳನ್ನ, ಆ ಭೂಮಿನ ಕೊಂದೇ ಬಿಡೋಣ. ಅಂಜು ಅದನ್ನು ಕೇಳಿ ದೇವಿಯಾನಿನ ತಬ್ಕೊಂಡು ಅಳ್ತಾಳೆ. ಅದಕ್ಕೆ ದೇವಿಯಾನಿ, ಡೋಂಟ್ ವರಿ ಅಮ್ಮ, ನಾನು ಇದೀನಲ್ವಾ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಮನೆಯವರೆಲ್ಲ ಕುತ್ಕೊಂಡಿರ್ತಾರೆ. ಅಜಿತ್ ಯಾರಿಗೋ ಕಾಲ್ ಮಾಡಿಬಿಟ್ಟು ಆಮೇಲೆ, ಅಪ್ಪ ನಮಗೆ ಪ್ರತಿ ಸಲ ಬೊಂಬೆ ಮಾಡಿಕೊಡ್ತಾನಲ್ಲ ರಾವಣ್ಣ, ನಾಳೆ 5 ಗಂಟೆಗೆ ಬರ್ತಾರಂತೆ ಅಂತ ಹೇಳ್ತಾನೆ. ಅದಕ್ಕೆ ನಚಿಕೇತ್, ಓ ವಾವ್, ನಾಳೆ ರಾವಣಂದು ದಹನ ಇದೆ ಅಲ್ವಾ, ಮಸ್ತ್ ಮಜಾ ಬರುತ್ತೆ. ನೀವೇನು ದುಡ್ಡು ಕೊಟ್ಟು ರಾವಣನ ತರ್ತೀರಾ, ಅದಕ್ಕೆ ಯಾರು, ಹ್ಞೂ ಮತ್ತೆ ಇನ್ನೊಂದು ಬಿಟ್ಟು ಕೊಡ್ತಾರಾ ಅಂತ ಅಂಜು ಹೇಳ್ತಾಳೆ. ಅದಕ್ಕೆ ಭೂಮಿ ನಮ್ಮನೆ ಕಡೆ ಎಲ್ಲ, ನಮ್ಮೂರ ಕಡೆ ಎಲ್ಲ 1 ರೂಪಾಯಿನೂ ಖರ್ಚು ಮಾಡಿದೆ ಎಲ್ಲ ಮಕ್ಕಳು ಸೇರಿ ಕಟ್ಟಿಗೆ ಸೇರಿಸಿ ರಾವಣನ ದಹನ ಮಾಡ್ತಿದ್ವಿ. ಅದಕ್ಕೆ ನಚಿಗೇತ್, ಅಂದರೆ ಕಟ್ಟಿಗೆನ ಕದಿತಿದ್ರಿ ಅಲ್ವಾ ಅಂತ ಹೇಳಿದಾಗ ಭೂಮಿ, ಕದ್ದಿರೋ ಕಟ್ಟಿಗೆಯಿಂದ ಆ ರಾವಣನ ಮಾಡಿ ಅವನ ದಹನ ಮಾಡೋದ್ರಲ್ಲಿ ಏನು ಮಜಾ ಇರ್ತಿತ್ತು ಗೊತ್ತಾ, ನಾವು ಕದ್ಕೊಂಡು ಬರ್ತಿದ್ವಲ್ಲ, ಆ ಮನೆಯವರೆಲ್ಲ ನಮ್ಮನ್ನು ಆಟ ಆಡ್ಸ್ಕೊಂಡು ಬರ್ತಿದ್ರು, ಅಷ್ಟೆಲ್ಲ ರಾವಣ ಗೊಂಬೆ ಹುರಿದು ಭಸ್ಮ ಆಗ್ತಿತ್ತು. ಅದಕ್ಕೆ ಅಂಜು, ಓ ನಿಮ್ಮಮ್ಮ ಒಬ್ಳು ಕಲೆಗಾರ್ತಿ, ನೀನೊಬ್ಳು ಕಲ್ಲಿನಾ. ಅದಕ್ಕೆ ಅಜಿತ್, ನಿನಗೆ ಭೂಮಿನ ಕಂಡ್ರೆ ಆಗಲ್ಲ ಅಂದರೆ ಸೈಲೆಂಟಾಗಿರು, ಪದೇ ಪದೇ ಅವಳನ್ನ ಅವಮಾನ ಮಾಡಬೇಕು ಅಂತ ನೋಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅದಕ್ಕೆ ದೇವಿಯಾನಿ ಅಂಜುಗೆ, ಅಂಜು ನೀನು ಮಾತಾಡಿದ ತಪ್ಪು, ಸಾರಿ ಕೇಳು ಭೂಮಿ ಹತ್ರ ಅಂತ ಹೇಳ್ತಾಳೆ. ಹಾಗೆ ನಾವು ದೊಡ್ಡವ್ರು ಆಗ್ತಿದ್ದಂಗೆ ನಮ್ಮ ಒಳಗೆ ಇರೋ ಮಗುನ ನಾವೇ ಕಟ್ಟಾಕಿ ಬಾಯಿ ಮುಚ್ಚಿಸ್ತೀವಿ, ದೊಡ್ಡವ್ರ ಥರ ನಡ್ಕೊಳಕ್ಕೆ ಶುರು ಮಾಡ್ತೀವಿ. ಅಂಥವ್ರ ಮಧ್ಯೆ ನಮ್ಮ ಅತ್ತಿಗೆ ಡಿಫ್ರೆಂಟ್. ನನಗೂ ನಿಮ್ಮ ಹಾಗೆ ಇರೋ ಆಸೆ ಅತ್ತಿಗೆ. ಡಾರ್ಲಿಂಗ್, ನನಗೊಂದು ಕ್ವಶನು, ಯುದ್ಧದಲ್ಲಿ ಶ್ರೀರಾಮ ರಾವಣನ ಸಾಯಿಸ್ತಾ ತಾನೆ, ರಾವಣ ಸತ್ತ ಮೇಲೆ ಅವನ ಗೊಂಬೆನ ಸುಡೋದು ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜಿ, ತುಂಬ ಒಳ್ಳೆ ಪ್ರಶ್ನೆ. ರಾವಣ ಅಂದರೆ ಬರೀ ರಾವಣ ಅಲ್ಲ, ಕಂಡೋರ ವಸ್ತುಗೆ, ಕಂಡೋರ ಆಸ್ತಿಗೆ, ಕಂಡೋರ ಹೆಂಡತಿಗೆ ದುರಾಸೆ ಪಡೋ ಒಬ್ಬ ಮನುಷ್ಯ. ಅದೇ ನಮ್ಮೊಳಗೆ ಇರೋ ರಾವಣ. ನಮ್ಮೊಳಗಿರೋ ರಾವಣನ ಸುಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಒಂದು ಸಲ ಸುಟ್ಟಿದ್ದು ಇನ್ಯಾವತ್ತೂ ಚಿಗುರಲ್ಲ, ಅದಕ್ಕೆ ರಾವಣನ ದಹನ ಮಾಡೋದು. ಅದಕ್ಕೆ ನಚಿಕೇತ್, ಆಹಾ ನಮ್ಮ ದೊಡ್ಡವರು ಕೂಡ ಇರಲಿ ಅಂತ ಸೂಪರ್ ಲಾಜಿಕ್ ಇಟ್ಟಿದ್ದಾರೆ ಅಲ್ವಾ ಅಂತ ಹೇಳ್ಕೊಳ್ತಾನೆ. ಈ ಕಡೆ ದೇವಿಯಾನಿ ಮನಸ್ಸಲ್ಲಿ, ಸುಟ್ಟಿರೋದು ಮತ್ತೆ ಚಿಗುರಲ್ಲ, ಥ್ಯಾಂಕ್ಸ್ ಸಂಗೀತ, ಈ ಭೂಮಿನ ಹೇಗೆ ಸಾಯಿಸ್ಬೇಕು ಅಂತ ನೀನೇ ಐಡಿಯಾ ಕೊಟ್ಟಿದ್ದಕ್ಕೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಈ ಕಡೆ ಅಂಜು, ಅಶ್ವಿನಿ ಮತ್ತು ದೇವಿಯಾನಿ ಇರ್ತಾಳೆ. ದೇವಿಯಾನಿ ಕ್ಯಾಂಡಲಲ್ಲಿ ಮಲ್ಲಿಗೆ ಹೂವನ್ನ ಸುಡ್ತಿರ್ತಾಳೆ. ಅದನ್ನು ನೋಡಿ ಅಂಜು, ಮಾಮ್ ಭೂಮಿ ಫೇವ್ರೆಟ್ ಹೂವನ್ನ ಯಾಕೆ ಸುಡ್ತಿರೋದು ನೀವು ಅಂತ ಕೇಳ್ತಾಳೆ. ಅದಕ್ಕೆ ದೇವಿಯಾನಿ, ಸುಟ್ಟರೆ ಮತ್ತೆ ಯಾವುದು ಚಿಗುರಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾಳೆ. ಆ ಭೂಮಿ ಕಥೆನ ಮುಗ್ಸೋಕ್ಕೆ ಒಂದು ಒಳ್ಳೆ ಪರ್ಫೆಕ್ಟ್ ಪ್ಲ್ಯಾನ್ನ ರೆಡಿ ಮಾಡ್ತಿದ್ದೀನಿ. ನಾಳೆ ದಸರಾ, ರಾವಣನ ದಹನ ತುಂಬ ಗ್ರ್ಯಾಂಡಾಗೆ ನಡೆಯುತ್ತೆ ಈ ಮನೇಲಿ. ಆ ರಾವಣನ ಜೊತೆ ಈ ಸಲ ಭೂಮಿನೂ ದಹನ ಮಾಡಿದ್ರೆ
ಇದನ್ನು ಕೇಳಿ ಇಬ್ರಿಗೂ ಶಾಕ್ ಆಗುತ್ತೆ. ಅಂಜು ಅಂದರೆ ನಾಳೆ ನಮ್ಮ ಪಾಲಿಗೆ ಭೂಮಿ ದಹನ ಆ್ಯಂಡ್ ನನಗೆ ನಿಜವಾದ ದಸರಾ ಅಂತ ಅಂಜು ಹೇಳ್ತಾಳೆ. ಅದಕ್ಕೆ ಅಶ್ವಿನಿ, ಇಸ್ಟ್ರೀಮ್ ಲೆವೆಲ್ಗೆ ಹೋಗೋದಕ್ಕೆ ಇವೆಲ್ಲ ಬೇಕಿತ್ತಾ? ಅಲ್ಲ, ನೀವೇ ಹೇಳ್ದಂಗೆ ಇಲ್ಲಿ ಇಬ್ರಿಬ್ರು ಪೊಲೀಸ್ ಇರೋ ಅಂಥ ಮನೆ ಇದು, ಭೂಮಿನ ಸಾಯಿಸ್ತಾನೆ ಈ ಮನೆಯಿಂದ ಹೊರಗೆ ಆಗ್ಬೋದಲ್ವಾ ಅಂತ ಹೇಳಿದಾಗ ದೇವಿಯಾನಿ, ಈ ಮನೆಯಿಂದ ದೂರ ಮಾಡಿದ್ರೆ ನನಗೆ ಸಮಸ್ಯೆ ಪರಿಹಾರ ಆಗಲ್ಲ, ಅವಳನ್ನ ಈ ಜಗತ್ತಿಂದನೇ ಎತ್ತಂಗಡಿ ಮಾಡಬೇಕು ಅಂತ ಹೇಳ್ತಾಳೆ. ಆ ಭೂಮಿ ಹತ್ರ ನನ್ನ ಡೈಮಂಡ್ ನೆಕ್ಲೆಸ್ ಸಿಕ್ಕಾಕ್ಕೊಂಡಿದ್ದೆ, ಅವಳಿಗೆ ತನ್ನ ಹೆತ್ತೋನು ಹುಡುಕ್ಬೇಕನ್ನೋ ಆಸಕ್ತಿ ಬಂದಿದೆ. ಆ ಆಸಕ್ತಿ ಹೆಚ್ಚಾಗಿ ನಾಳೆ ಒಂದಿನ ಅದನ್ನು ಅಜಿತ್ಗೆ ತೋರಿಸ್ಬಿಟ್ರೆ ಅಂತ. ಅದಕ್ಕೆ ಅಂಜು ಅಜಿತ್ಗೆ ನಿನ್ನ ನೆಕ್ಲೆಸ್ ಏನಾದರೂ ಆ ನೆಕ್ಲೆಸ್ ಏನಾದರೂ ನಿಂದು ಅಂತ ಗೊತ್ತಾಯಿತು ಅಂತಂದರೆ ಆಗ ಭೂಮಿನ ಈ ಮನೆ ಸೊಸೆ ಅಲ್ಲ, ಈ ಮನೆ ಮಗು ಅಂತಲೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ದೇವಿಯಾನಿ, ಆ ಮಗು ಇಷ್ಟು ದಿವಸ ಅಜ್ಞಾತವಾಸ ಮಾಡಿದ್ದಕ್ಕೆ ಕಾರಣ ನಾನು ಅಂತ ಗೊತ್ತಾದರೆ ಆಗ ನಾನು ನನ್ನ ಮಗಳು ನೋ 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 ಅಂತ ಅಂತಾಳೆ. ಅದನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ. ಸೊ ಅದಕ್ಕೆ ಈ ಸೀಕ್ರೆಟ್ನ ಅವಳಿಂದನೇ ಮುಚ್ಚಾಕಬೇಕು ಅಂತ ಹೇಳ್ತಾಳೆ. ಮಿರು ಬೇಸಿಗೆಯಲ್ಲಿ ಆ ಸೂರ್ಯನ ಸುಡೋ ಹಾಗೆ ನಾವು ಈ ಭೂಮಿನ ಸುಟ್ಟಾಕೋಣ. ಇದು ನಮ್ಮ ಫೈನಲ್ ಅಟೆಂಪ್ಟ್ ಆಗಿರುತ್ತೆ. ಅಶ್ವಿನಿ, ನೀವೇನು ಮಾಡಬೇಕು ಅಂದರೆ ಅಂತ ದೇವಯಾನಿ ಅಶ್ವಿನಿಗೆ ಏನೇನೆಲ್ಲ ಹೇಳಬೇಕು ಅದೆಲ್ಲ ಹೇಳ್ತಿರ್ತಾಳೆ. ಆ ಪ್ಲ್ಯಾನ್ ಕೇಳಿ ಇಬ್ರಿಗೂ ತುಂಬ ಖುಷಿ ಆಗುತ್ತೆ. ಗಾಟ್ ಇಟ್ ಅಂತ ದೇವಯಾನಿ ಅಶ್ವಿನಿನ ಕೇಳಿದಾಗ ಓಕೆ ಅಂತಲೂ ಹೇಳ್ತಾಳೆ. ಈ ಪ್ಲ್ಯಾನ್ ಕೇಳಿ ಅಂಜು, ನಂಗೆ ತುಂಬ ಖುಷಿ ಆಗ್ತಿದೆ ಮಾಮ್, ನಾಳೆ ಇಷ್ಟೊತ್ತಲ್ಲಿ ಭೂಮಿ ಅಜಿತ್ ಜೊತೆ ಇರಲ್ಲ, ಆ ಸಾಕ್ಷಿಗಾಗಿ ಗತಿನೇ ಇವಳಿಗೂ ಆಗುತ್ತೆ, ಅವಳನ್ನ ಹೆಂಗೆ ಮರಿತಾನ ಇವಳನ್ನೂ ಹಂಗೆ ಮರಿಬೇಕು, ನಾಳೆ ಅಷ್ಟರಲ್ಲಿ ಭೂಮಿ ಫೋಟೋಗೆ ಅಜಿತ್ ಹೂವು ಹಾಕ್ತಿರ್ಬೇಕು ಅಂತ ಹೇಳಿ ಹೂವನ್ನೆಲ್ಲ ಕಿತ್ತು ಬಿಸಾಕ್ತಿರ್ತಾಳೆ. ಈ ಕಡೆ ಬೆಳಗ್ಗೆ ಆಗಿ ಮನೆಯವರೆಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಈ ಕಡೆ ಭೂಮಿ ಅಜಿತ್ನ ಫೋಟೋ ತಂದು ಬೊಂಬೆಗಳ ಹತ್ರ ಇಕ್ತಾಳೆ. ಅದಕ್ಕೆ ಸಂಗೀತ ಇಟ್ಕೊಂಡು ಭೂಮಿ, ಅಜಿತ್ ಫೋಟೋನ ಯಾಕೆ ಬೊಂಬೆಗಳ ಹತ್ರ ಇಟ್ಟಿದ್ಯಾ ಅಂತ ಕೇಳಿದಾಗ ಭೂಮಿ, ಇವತ್ತು ದಿವಸ ಶ್ರೀರಾಮ ತನ್ನ ಸೀತೆನ ಕರ್ಕೊಂಡು ಹೋದವನ್ನ ಕೊಂದಿದ್ದ ದಿವಸ, ಆ ಸೀತೆ ಮಾತನ್ನು ಕಾಪಾಡಿದ ದಿವಸ ಅಲ್ವಾ ಅತ್ತೆ, ನನ್ನ ಪಾಲಿಗೆ ರಾಮ ಇವರೇ. ಲಾರ್ಜ್ ವಿಷಯದಲ್ಲಿ ನನ್ನ ಬಗ್ಗೆ ಸುಳ್ಳು ಒಬ್ಬಿಸಿ ನನ್ನ ಬಗ್ಗೆ ಎಲ್ಲ ಹೇಳಿ ನನ್ನ ಕಷ್ಟದಲ್ಲಿ ಸಿಕ್ಕಾಕ್ಸುವಾಗ ನನ್ನ ಕಾಪಾಡಿದ ಇವರೇ ಅಲ್ವಾ. ಅದಕ್ಕೆ ಅತ್ತೆ, ಈ ದೇವರುಗಳ ಮಧ್ಯೆ ನನ್ನ ದೇವ್ರನ್ನ ಇಟ್ಟು ಪೂಜೆ ಮಾಡಬೇಕು ಅನಿಸ್ತು ಅಂತ ಹೇಳ್ತಾಳೆ. ಸಂಗೀತ, ಗಂಡನ ಕಂಡ್ರೆ ಎಷ್ಟು ಇಷ್ಟ ನಿನಗೆ, ಅದು ಈಗಿನ ಕಾಲದಲ್ಲಿ ನಿನ್ನಂಥ ಹುಡುಗಿನ ದುರ್ಬೀನ್ ಹಾಕಿದ್ರೂ ಸಿಗಲ್ಲ. ತುಂಬಾ ಸಂತೋಷ ಆಯಿತು ಅಂತ ಹೇಳುವಾಗಲೇ ನಚಿಕೇತ್ ಅತ್ತಿಗೆ, ಈಗಿನ ಕಾಲದಲ್ಲಿ ಗಂಡನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋದನ್ನ ಅಜ್ಜಿ ಕೇಳಿದ ಮಾತುಗಳಿಗೆ ನೆನಪಿದೆ, ಆದರೆ ನಿಮ್ಮನ್ನು ಈಗ ಕಣ್ಮುಂದೆ ನೋಡ್ತಿದ್ದೀನಿ ಅಂತ ಹೇಳಿದಾಗ ಸತ್ಯ, ಹೌದಪ್ಪ ಅಜಿತಾ, ನೋಡ್ದೇನೋ ನಿನ್ನ ಭೂಮಿ ಕೈ ಹಿಡಿಯೋದಕ್ಕೆ 7 ಜನ ಪುಣ್ಯ ಮಾಡಿದ್ದೆ. ಅದಕ್ಕೆ ಅಜಿತ್, ನಾನು ನಿನ್ನ ಪಾಲಿನ ರಾಮ ಆದರೆ ನನ್ನ ಪಾಲಿನ ಸೀತೆ ನೀನು. ಈ ರಾಮ ಯಾವತ್ತೂ ಒಂಟಿಯಾಗಿರಬಾರ್ದು, ಈ ರಾಮನ ಪಾಕದಲ್ಲಿ ಸೀತೆ ಇರಲೇಬೇಕು ಅಂತ ಹೇಳಿ ಅವಳನ್ನ ಹೇಳ್ಕೊಳ್ತಾನೆ. ಮನುಷ್ಯ ಯಾವತ್ತು ದೇವ್ರಿಗೆ ಹೋಲಿಸ್ಬಾರ್ದು, ಮನುಷ್ಯತ್ವ ಇರೋ ಮನುಷ್ಯ ಮನಸ್ಸಿದ್ರೆ ಸಾಕು, ದೇವರೇ ಮನುಷ್ಯನೇ ಅಂತ ಹೇಳ್ತಾನೆ. ಮಾವ 1 ನಿಮಿಷ ಬಂದೆ ಅಂತ ಬೊಂಬೆನ ತೊಗೊಂಡು ಹೊರಡ್ತಾನೆ. ಮನೇಲೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಜಿತ್ ಸ್ಟೇಷನ್ಗೆ ಬರ್ತಾನೆ. ಈ ಕಡೆ ಸತ್ಯ, ಮನೇಲಿ ಇವತ್ತು ದಸರಾ ಹಬ್ಬ ಚೆನ್ನಾಗಾಯಿತು, ಖುಷಿ ಆಯಿತು ಅಂತ ಹೇಳಿದಾಗ ಅಜಿತ್ ಏನೋ ಯೋಚನೆ ಮಾಡ್ತಿರ್ತಾನೆ. ಆಗ ಸತ್ಯ, ಈ ದಸರಾ ಮಧ್ಯೆ ಬೊಂಬೆಗಳ ಮಧ್ಯೆ ನೀನು ಭೂಮಿ ಅನ್ನುವಾಗಲೇ ಅಜಿತ್, ಸಾಹಿತ್ಯ ನನ್ನ ಕನಸಲ್ಲಿ ಬಂದಿದ್ಲು ಅಂತ ಹೇಳ್ತಾನೆ. ಅಜಿತ್ ಕನಸಲ್ಲಿ ಸಾಹಿತ್ಯ ಹಿಂದೆ ಹೋಗ್ತಿರ್ತಾಳೆ. ಭೂಮಿ ಬಂದು ಅವಳ ಜಾಗದಲ್ಲಿ ನಿಂತ್ಕೊತಾಳೆ. ಆಗ ಭೂಮಿ ಸೇಮ್ ಸಾಹಿತ್ಯ ಥರನೇ ಕಾಣಿಸ್ತಾಳೆ ಅಂತ ಅಜಿತ್ ಹೇಳ್ತಿರ್ತಾನೆ. ನನಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಸತ್ಯಣ್ಣ, ನನಗೆ ಏನೋ ಗೊತ್ತಾಗ್ದಿರೋ ಒಂಥರ ಖುಷಿ, ಭಯ, ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸಾಹಿತ್ಯ ಏನೋ ಹೇಳಕ್ಕೆ ಬಂದಿದ್ದಾಳೆ ಅಂತ ಅರ್ಥ ಆಯ್ತಾ ಅಂತ ಕೇಳಿದಾಗ ಅಜಿತ್, ನನಗೆ ಅರ್ಥ ಆಗಿಲ್ಲ ಸತ್ಯಣ್ಣ ಅಂತ ಹೇಳ್ತಾಳೆ. ಅಂದರೆ ಸಾಹಿತ್ಯ ತನ್ನ ಜಾಗನ ಭೂಮಿಗೆ ಬಿಟ್ಕೊಡ್ತಿದ್ದಾಳೆ ಅಂತ ಅರ್ಥ ಅಂತ ಹೇಳ್ತಾನೆ. ಅದಕ್ಕೆ ಅಜಿತ್, ಸತ್ಯಣ್ಣ ನೀವೇನೇನೋ ಮಾತಾಡಬೇಡಿ, ಸಾಹಿತ್ಯ ಜಾಗನ ನಾನು ಬೇರೆಯವ್ರಿಗೆ ಕೊಡಲ್ಲ ಅಂತ ಹೇಳ್ತಾನೆ. ಅಜಿತಾ, ನಾನು ಕೇಳೋ ಒಂದು ಪ್ರಶ್ನೆಗೆ ನೀನು ನೇರವಾಗಿ ಉತ್ತರ ಕೊಡು. ಅಶ್ವಿನಿ ಮತ್ತು ಅಂಜನಾ ಅವರಿಬ್ಬರನ್ನ ಉಡ್ಸೋದಕ್ಕೋಸ್ಕರ ನೀನು ಭೂಮಿ ಫೋಟೋನ ಬೊಂಬೆಗಳ ಮಧ್ಯೆ ಇಟ್ಟುವೋ ಅಥವಾ ಅವಳೇ ನನ್ನ ನಿಜವಾದ ಸೀತೆ ಅಂತ ಇಟ್ಟಿಯೋ ಅಂತ ಕೇಳ್ತಾನೆ. ಅದಕ್ಕೆ ಅಜಿತ್ ಸತ್ಯಣ್ಣ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯ, ಏನೇನೋ ಮಾತಾಡ್ತಿಲ್ಲ ಅಜಿತಾ, ನಾನು ಇರೋದನ್ನೇ ಮಾತಾಡ್ತಿರೋದು ಅಂತ ಹೇಳ್ತಾನೆ. ನೀನು ಭೂಮಿ ಪ್ರೀತಿಯಲ್ಲಿ ತುಂಬ ಆಳವಾಗಿದೆಯಾ, ಅದು ಇದು ಲಕ್ಷಣಗಳಷ್ಟೇ, ಅದನ್ನ ಅರ್ಥ ಮಾಡ್ಕೊ ನೀನು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಜಿತ್, ನಾನು ರೌಂಡ್ಸ್ ಹೋಗಿ ಬರ್ತೀನಿ ಅಂತ ಹೊರಟ್ಬಿಡ್ತಾನೆ. ಈ ಕಡೆ ಅಜಿತ್ ಆಚೆ ಬರ್ತಾನೆ. ಭೂಮಿ ಎಲ್ಲರಿಗೂ ಟೀ ಕೊಟ್ಕೊಂಡು ತಮಾಷೆ ಮಾಡ್ಕೊಂಡು ನಿಂತಿರ್ತಾಳೆ. ಆವಾಗ ಭೂಮಿನ ನೋಡ್ಕೊಂಡು ಅಜಿತ್ ಹಾಗೆ ನಿಂತು ಬಿಡ್ತಾನೆ. ಭೂಮಿನೂ ಅಜಿತ್ನೂ ಹಾಗೆ ನೋಡ್ತಿರ್ತಾನೆ.
ಅಷ್ಟ್ರಲ್ಲಿ ಸತ್ಯಣ್ಣ ಬಂದಿದ್ದಕ್ಕೆ ಅಜಿತ್ ರೀ ಸದಾನಂದ್ ಡ್ಯೂಟಿಲಿ ಇತ್ಕೊಂಡು ಏನ್ರಿ ಮಾಡ್ತಿದ್ದೀರಾ, ಜೀಪ್ ತೆಗೀರಿ ರೌಂಡ್ಸ್ ಹೋಗ್ಬೇಕು ಅಂತ ಬೈತಾನೆ. ಈ ಕಡೆ ಸತ್ಯ ಅಜಿತ್ ಹೋದ್ಮೇಲೆ ಪ್ರೀತಿ ಆಗ್ತಿದೆ ಇಬ್ರಿಗೂ ಅಂತ ಹೇಳಿ ಕವನ ಹೇಳ್ತಾನೆ. ಕವನ ಹೇಳಿ ಆದಮೇಲೆ ಸಾಹಿತ್ಯ ಈ ಭೂಮಿ ಅಜಿತ್ನ ಇಬ್ಬರು ಪ್ರೀತಿಲಿ ಬೆಚ್ಚಗಿಡು ಅಂತ ಹೇಳ್ತಾನೆ. ಹೇಳಿ ಹೊರಡ್ತಾನೆ. ಈ ಕಡೆ ಅಂಜು ದೇವಿಯನ್ನ ಹತ್ರ ಬಂದು ಮಾಮ್ ಕೆಳಗಡೆ ರಾವಣನ ದಹನಕ್ಕೆಲ್ಲ ಶುರು ಆಗ್ತಿದೆ, ನಾಳೆ ಅಷ್ಟರಲ್ಲಿ ಭೂಮಿ ದಹನ ಆಗಿ ಹೋಗ್ತಾಳೆ, ಭೂಗತ ಸೇರ್ಕೊತಾಳೆ, ಹಾಗೆ ಹೀಗೆ ಅಂತ ಮಾತಾಡ್ತಾಳೆ. ನಾಳೆ ಎಲ್ಲರ ಮುಂದೆ ನಾನು ಹ್ಞೂ ಅಂತ ಹೇಳ್ತೀನಿ ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ದೇವಿಯಾನಿ ಹುಷಾರು, ಓವರ್ ಆ್ಯಕ್ಟಿಂಗ್ ಮಾಡಬೇಡ, ಆಮೇಲೆ ಅಜಿತ್ತು ಕಣ್ಬಿಟ್ಬಿಡ್ತಾನೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಶ್ವಿನಿ ಚಾಕ್ಲೇಟ್ಸ್ ತಗೋಬಿಡ್ತಾಳೆ. ಅದನ್ನ ನೋಡಿ ಅಂಜು ಚಾಕ್ಲೇಟ್ಸ್ ಅಂತ ತಗೊಳಕ್ಕೆ ಹೋದಾಗ ದೇವಿಯಾನಿ ಬೇಬಿ ನೋ, ಇದು ಸ್ಪೆಷಲ್ ಚಾಕ್ಲೇಟ್ಸ್, ಇದು ನಮಗಲ್ಲ ಭೂಮಿಗೆ ಅಂತ. ಅದಕ್ಕೆ ಅಂಜು ವಾಟ್ ಭೂಮಿಗ ಅಂತ ಕೇಳಿದಾಗ ಅಶ್ವಿನಿ ಹ್ಞೂ ಅಂಜು, ಭೂಮಿನ ಕಳ್ಸೋಕ್ಕೂ ಮುಂಚೆ ಅವಳು ಬಾಯಿ ಸಿಹಿ ಮಾಡಬೇಕಲ್ವಾ ಅಂತ ಹೇಳ್ತಾಳೆ. ಬಟ್ ವಾಟ್ ಆದರೆ ಇದನ್ನು ಈ ಚಾಕ್ಲೇಟ್ನ ನಚಿಕಿತ್ ಫಾರಿನ್ನ ಬರುವಾಗ ತೊಗೊಂಬಂದಿತ್ತಾನೆ ಅಂತ ಹೇಳಿದಾಗ ಅಶ್ವಿನಿ ಸೇಮ್ ಬಟ್ ಲಿಟಲ್ ಡಿಫ್ರೆಂಟ್. ಅಂದರೆ ಬಾಕ್ಸಲ್ಲಿರೋ ಚಾಕ್ಲೇಟು ಈ ಚಾಕ್ಲೇಟು ಬೇರೆ ಬೇರೆ. ಈ ಚಾಕ್ಲೇಟ್ಸ್ಗೆ ನಾನು ಡ್ರಗ್ಸ್ ಮಿಕ್ಸ್ ಮಾಡಿದ್ದೀನಿ. ಇದನ್ನು ತಿಂದು ಅರ್ಧ ಗಂಟೆ ಆದಮೇಲೆ ಭೂಮಿಗೆ ಲೈಟಾಗಿ ಮತ್ತೆ ಬರುತ್ತೆ. ಆಮೇಲೆ ತಲೆನೋವು ಕೂಡ ಶುರುವಾಗುತ್ತೆ. ಆ ಭೂಮಿಗೆ ಇದನ್ನು ತಿನ್ಸಿದ್ರೆ ನಮ್ಮ ಹುಡುಗರಿಗೆ ಟಾಸ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ.